ಶ್ರೀ ಗುರುಗಣಪತಿಭ್ಯಾಂ ನಮಃ. ಶ್ರೀ ಶಾರದಾಂಬಾಯೈ ನಮಃ. ಎಲ್ಲ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ವೀಕ್ಷಕರೇ, ಶ್ರೀ ವಿಶ್ವಾವಸು ನಾಮ ಸಂವತ್ಸರ ಉತ್ತರಾಯಣ ಶಿಶಿರ ಋತು ಮಾಘ ಮಾಸ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯಗಳನ್ನು ತಿಳ್ಕೊಳ್ಳೋಣ. ವಿಶೇಷವಾಗಿ ಫೆಬ್ರವರಿ 15ನೇ ತಾರೀಕು ಮಹಾಶಿವರಾತ್ರಿ, ಶನೈಶ್ಚರ ಜಯಂತಿ ಎರಡೂ ಕೂಡ ಬಂದಿದೆ. ಈಶ್ವರ ಮತ್ತು ಆಂಜನೇಯ ಶನಿ ಮಹಾತ್ಮನ ಆರಾಧನೆ ಮಾಡುವಂಥದ್ದು, ಸಾಡೆ ಸಾತಿ, ಪಂಚಮ ಶನಿ, ಅಷ್ಟಮ ಶನಿ, ಅರ್ಧಾಷ್ಟಮ ಶನಿ, ಗೋಚಾರದಲ್ಲಿ ಬರುವಂತಹ ಈ ರೀತಿಯಾದ ಶನಿ ಸಂಬಂಧವಾದ ದೋಷಗಳ ಪರಿಹಾರಕ್ಕೆ ಅತ್ಯಂತ ಪರ್ವಕಾಲ. ಭಗವಂತನ ದರ್ಶನ ಮಾಡಿ ಅಭಿಷೇಕ ಅಥವಾ ಅರ್ಚನೆ ಇಂತಹ ಸೇವೆಗಳನ್ನು ಮಾಡಿದರೆ ಸ್ವಲ್ಪ ಮಟ್ಟಿಗೆ ಆ ದೋಷಗಳನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೆ ಅಥವಾ ಸಮಸ್ಯೆಗಳನ್ನು ಕಡಿಮೆ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಸಾಡೆ ಸಾತಿನಲ್ಲಿ ಬರುವಂತಹ ಸಮಸ್ಯೆಗಳು ಅಂತ ಹೇಳಿದರೆ ಮುಖ್ಯವಾಗಿ ಕುಟುಂಬದಲ್ಲಿ ಕಲಹ, ವೈಮನಸ್ಯಗಳು ಉಂಟಾಗುವಂಥದ್ದು, ವಿಪರೀತ ಧನ ಹಾನಿಗಳಾಗುವಂಥದ್ದು, ಸಾಲಬಾಧೆಗಳು ಉಂಟಾಗುವಂಥದ್ದು, ಉದ್ಯೋಗದಲ್ಲಿ ಪದೇ ಪದೇ ಪರಿವರ್ತನೆಗಳಾಗುವಂಥದ್ದು, ಇವೆಲ್ಲದೂ ಕೂಡ ಶನಿ ಸಂಬಂಧವಾದ ಸಮಸ್ಯೆಗಳಿಂದ ಉಂಟಾಗುವಂಥದ್ದು. ಈಶ್ವರನ ಆರಾಧನೆ ಮಾಡೋದ್ರಿಂದ ಇದಕ್ಕೆಲ್ಲ ಒಂದು ಉತ್ತಮವಾದಂತಹ ಪರಿಹಾರಗಳನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಫೆಬ್ರವರಿ ತಿಂಗಳಲ್ಲಿ ಬದಲಾಗುವ ಗ್ರಹಗಳು ಅಂತ ಹೇಳಿದರೆ 3ನೇ ತಾರೀಕು ಬುಧ ಕುಂಭರಾಶಿಗೆ ಬಂದರೆ 5ನೇ ತಾರೀಕು ಶುಕ್ರನು ಕೂಡ ಕುಂಭರಾಶಿಯನ್ನು ಪ್ರವೇಶ ಮಾಡ್ತಾನೆ. 13ನೇ ತಾರೀಕು ಸೂರ್ಯನು ಕೂಡ ಕುಂಭರಾಶಿಯನ್ನು ಪ್ರವೇಶ ಮಾಡಿದರೆ 23ನೇ ತಾರೀಕು ಕುಜನು ಕೂಡ ಕುಂಭರಾಶಿಯನ್ನು ಪ್ರವೇಶ ಮಾಡ್ತಾನೆ. ಈ ಎಲ್ಲ ಬದಲಾಗುವಂತಹ ಗ್ರಹಗಳಿಂದ ಫೆಬ್ರವರಿ ತಿಂಗಳಲ್ಲಿ ಮೀನರಾಶಿಯವರ ಮಾಸ ಭವಿಷ್ಯ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋಣ. ಮಾಸ ಭವಿಷ್ಯಗಳನ್ನು ತಿಳ್ಕೊಳ್ಳೋದಾದರೆ ಮೀನರಾಶಿಯವರು ಫೆಬ್ರವರಿ 23ರ ನಂತರದಲ್ಲಿ 1-1.5 ತಿಂಗಳ ಸಮಯ ಏನಿದೆ, ಹಣಕಾಸಿನ ವಿಚಾರದಲ್ಲಿ ತುಂಬ ಎಚ್ಚರಿಕೆಗಳನ್ನು ನೋಡಿಕೊಳ್ಬೇಕು. ಕುಟುಂಬದಲ್ಲಿ ಯಾವುದೇ ವಾಗ್ವಾದಗಳನ್ನು ಮಾಡಿಕೊಳ್ಳದೇ ಇದ್ದರೆ ತುಂಬ ಒಳ್ಳೆಯದು. ಇಲ್ಲದೇ ಇದ್ದರೆ ನಿಷ್ಠುರಗಳು ಸ್ವಲ್ಪ ಜಾಸ್ತಿ ಆಗುತ್ತೆ. ಅನಿರೀಕ್ಷಿತವಾಗಿ ಧನ ವ್ಯಯ ಆಗುವಂಥದ್ದು, ಅಂದರೆ ದುಡ್ಡು ಕಳ್ಕೊಳ್ಳುವಂತಹ ಸಂದರ್ಭಗಳು ಹೆಚ್ಚಾಗಿರುತ್ತೆ. ಇದು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಆರೋಗ್ಯದ ವಿಚಾರದಲ್ಲೂ ಕೂಡ ಏರುಪೇರುಗಳನ್ನು ಸೃಷ್ಟಿ ಮಾಡುತ್ತೆ. ಕಾಳಸರ್ಪ ಯೋಗ ಅನ್ನುವಂಥದ್ದು ವ್ಯಯಭಾವದಲ್ಲಿ ಉಂಟಾಗುತ್ತೆ. ಅದರಲ್ಲೂ ಕೂಡ ಕುಜ ಮತ್ತು ರಾಹು ಇಬ್ಬರೂ ಕೂಡ 12ನೇ ಮನೆಯಲ್ಲಿ ಸೇರ್ತಾರೆ. 5 ಗ್ರಹಗಳ ಚಲನೆ, ರವಿ, ಬುಧ, ಕುಜ, ಶುಕ್ರ ಮತ್ತು ರಾಹು, ಈ 5 ಗ್ರಹಗಳ ಚಲನೆ ಅನ್ನುವಂಥದ್ದು ಫೆಬ್ರವರಿ 23ರ ನಂತರದಿಂದ ಮೀನರಾಶಿಯವರಿಗೆ 12ನೇ ಮನೆಯಲ್ಲಾಗುತ್ತೆ. ಈ ಒಂದು ಪಂಚಗ್ರಹ ಯೋಗ ವ್ಯಯಸ್ಥಾನದಲ್ಲಿ ಕೇವಲ 1.5 ತಿಂಗಳು ಮಾತ್ರ ಇರುತ್ತೆ. ಸೊ ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಹೂಡಿಕೆಗಳನ್ನು ಮಾಡಬೇಡಿ, ಇನ್ವೆಸ್ಟ್ಮೆಂಟ್ಗಳನ್ನು ಮಾಡಬೇಡಿ, ಕುಟುಂಬದಲ್ಲಿ ವಾಗ್ವಾದಗಳನ್ನು ಮಾಡಿಕೊಳ್ಬೇಡಿ. 2 ಮೇಜರಾಗಿ ಎಫೆಕ್ಟ್ ಆಗೋದು ಅಂದರೆ ಒಂದು ಧನಹಾನಿ, ಇನ್ನೊಂದು ಕೌಟುಂಬಿಕ ಕಲಹ. ಇದನ್ನು ಅವಾಯ್ಡ್ ಮಾಡಿಕೊಳ್ಳೋದು ಅತ್ಯಂತ ಅವಶ್ಯಕ. ಇದನ್ನು ತಿಳ್ಕೊಳ್ಳೋದೇ ಇದ್ದರೆ ಸಮಸ್ಯೆಗಳು ಲಾಂಗ್ ಟರ್ಮ್ಗೆ ಉಳಿದು ಹೋಗುತ್ತೆ. ಅಂದರೆ ಈ 1-1.5 ತಿಂಗಳಲ್ಲಿ ಸೃಷ್ಟಿಯಾಗುವಂತಹ ಸಮಸ್ಯೆಗಳು 5-6 ತಿಂಗಳು ಮೀನರಾಶಿಯವರನ್ನು ಬಾಧಿಸುತ್ತೆ. ಹಾಗಾಗಿ ಇದನ್ನು ಅವಾಯ್ಡ್ ಮಾಡಿಕೊಳ್ಳೋದಕ್ಕೆ 2 ಅತಿ ಮುಖ್ಯವಾದಂತಹ ಪರಿಹಾರಗಳನ್ನು ಮೀನರಾಶಿಯವರು ಮಾಡಿಕೊಳ್ಬೇಕು. ಏನು ಅಂತ ಹೇಳಿದರೆ, ಒಂದು ಲಕ್ಷ್ಮೀ ನರಸಿಂಹನಿಗೆ ಪಂಚಾಮೃತ ಅಭಿಷೇಕ ಮಾಡುವಂಥದ್ದು. ತಿಂಗಳಿಗೊಮ್ಮೆ ಆದರೂ ಲಕ್ಷ್ಮೀ ನರಸಿಂಹನ ದರ್ಶನ ಮಂಗಳವಾರದ ದಿವಸ ಮಾಡಿದರೆ ತುಂಬ ಒಳ್ಳೆಯದು. ಇನ್ನೊಂದು ದುರ್ಗಾ ಪರಮೇಶ್ವರಿ ಸಂಬಂಧವಾಗಿ ಯಾವುದಾದ್ರೂ ಪುಣ್ಯಕ್ಷೇತ್ರದ ದರ್ಶನ ಮಾಡಿದರೆ ತುಂಬ ಒಳ್ಳೆಯದು. ಇದೆಲ್ಲ ಎಜುಕೇಷನ್ ಟೈಮ್, ಮಕ್ಕಳಿಗೆ ಪರೀಕ್ಷೆಯ ಸಮಯ ಆಗಿರೋದರಿಂದ ಪರಿಹಾರಗಳಿಗೂ ಕೂಡ ತುಂಬ ಕಷ್ಟ ಆಗುತ್ತೆ. ಸಣ್ಣದಾಗಿ ನಿಮಗೆ ಹತ್ತಿರದಲ್ಲಿರುವಂತಹ ಯಾವುದಾದ್ರೂ ಅಮ್ಮನವರ ದೇವಸ್ಥಾನದ ದರ್ಶನ ಮಾಡಿ ಪಂಚಾಮೃತ ಅಭಿಷೇಕ, ಮಂಗಳ ದ್ರವ್ಯಗಳನ್ನು ಸಮರ್ಪಣೆ ಮಾಡುವಂಥದ್ದು, ಇದೆಲ್ಲ ಅತ್ಯಂತ ಅವಶ್ಯಕವಾಗುತ್ತೆ. ಏಕೆಂದರೆ ಮೀನರಾಶಿಯವರಿಗೆ ಇಲ್ಲಿ ಸೃಷ್ಟಿಯಾಗುವಂತಹ ಸಮಸ್ಯೆಗಳು 4-5 ತಿಂಗಳು ಮುಂದುವರಿತಾನೆ ಬರುತ್ತೆ. ಜೂನ್ 5ರ ನಂತರದಲ್ಲಿ ಇದಕ್ಕೆಲ್ಲ ಒಂದು ಶಾಶ್ವತವಾದ ಪರಿಹಾರ ಅನ್ನುವಂಥದ್ದು ಮೀನರಾಶಿಯವರಿಗೆ ಸಿಗುತ್ತೆ. ಏಕೆಂದರೆ ಗುರುಬಲ ಅನ್ನುವಂಥದ್ದು ಆ ಸಮಯದಿಂದ ಪ್ರಾರಂಭ ಆಗುತ್ತೆ. ಕಾಳಸರ್ಪ ಯೋಗ ವ್ಯಯಭಾವದಲ್ಲಿ 5 ಗ್ರಹಗಳ ಚಲನೆ, ಕುಜ ಮತ್ತು ರಾಹು, ಸರ್ಪದೋಷಗಳ ತೀವ್ರತೆಗಳು ಕೂಡ ಸ್ವಲ್ಪ ಜಾಸ್ತಿ ಇರುತ್ತೆ. ಇದನ್ನು ಅವಾಯ್ಡ್ ಮಾಡಿಕೊಂಡ್ರೆ ಮುಂದೆ ಯಾವುದೇ ಸಮಸ್ಯೆಗಳು ಖಂಡಿತ ಬರೋದಿಲ್ಲ. ಇನ್ನು ಒಡ ಹುಟ್ಟುಗಳ ನಡುವೆ ಸಾಮರಸ್ಯ, ಬಾಂಧವ್ಯ ಇದೆಲ್ಲ ಸ್ವಲ್ಪ ನಿಷ್ಠುರಗಳನ್ನು ಸೃಷ್ಟಿ ಮಾಡುತ್ತೆ.
ವಾಗ್ವಾದಗಳನ್ನು ಯಾವುದೇ ಕ್ಷೇತ್ರದಲ್ಲಿ ಮಾಡಬೇಡಿ. ಅಂದರೆ ಕುಟುಂಬದಲ್ಲಿ ಅಥವಾ ಒಡಹುಟ್ಟುಗಳ ನಡುವೆ ಅಥವಾ ಉದ್ಯೋಗ ಕ್ಷೇತ್ರದಲ್ಲಿ ವಾಕ್ಯಗಳನ್ನು ಸೌಮ್ಯ ಮಾಡಿಕೊಳ್ಳದೇ ಇದ್ದರೆ ಸಮಸ್ಯೆಗಳು ಜಾಸ್ತಿ ಆಗೋದಕ್ಕೆ ಶುರುವಾಗುತ್ತೆ. ಇನ್ನು ವಿದ್ಯಾರ್ಜನೆ ಮಾಡುವಂತಹ ಮಕ್ಕಳಿಗೆ ತುಂಬ ಉತ್ತಮವಾದಂತಹ ಸಮಯ, ಯಾವುದೇ ಹೆಚ್ಚಿನ ಸಮಸ್ಯೆಗಳಿರುವುದಿಲ್ಲ. ಇದಕ್ಕೆಲ್ಲ ಒಂದು ಪರಿಹಾರಾರ್ಥವಾಗಿ ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣ ಮಾಡುವಂಥದ್ದು ಮೀನರಾಶಿಯವರಿಗೆ ಒಂದು ದಿವ್ಯಾಸ್ತ್ರ ಅಂತಲೇ ಹೇಳ್ಬೋದು. ಒಂದು ಒಳ್ಳೆಯ ಪರಿಹಾರವನ್ನು ಖಂಡಿತವಾಗಲೂ ಕೊಡುತ್ತೆ. ಇನ್ನು ವಾಹನದ ವಿಚಾರದಲ್ಲಿ ತುಂಬ ಮುನ್ನೆಚ್ಚರಿಕೆಗಳು ಬೇಕು. ಆ ಸ್ಥಾನದಲ್ಲಿ ಗುರುವಿನ ಸಂಚಾರ, ಗಜಕೇಸರಿ ಯೋಗ ಅನ್ನುವಂಥದ್ದು 4th ಹೌಸಲ್ಲಿ ನಡೀತಾ ಇರುತ್ತೆ. ಸೊ ವಾಹನದ ಖರ್ಚು ವೆಚ್ಚಗಳು ಸ್ವಲ್ಪ ಜಾಸ್ತಿ ಆಗುತ್ತೆ ಮೀನರಾಶಿಯವರಿಗೆ. ವೃಥಾ ಪ್ರಯಾಣಗಳು ಉಂಟಾಗುತ್ತೆ ಅಂತ ಕೂಡ ಹೇಳ್ಬೋದು. ಇದನ್ನು ಅವಾಯ್ಡ್ ಮಾಡ್ಕೊಳ್ಳಿ. ಮಕ್ಕಳ ಎಜುಕೇಷನ್ ತುಂಬ ಚೆನ್ನಾಗಾಗುತ್ತೆ. ಸಂತಾನದ ಅಂಚಿನಲ್ಲಿರುವಂಥವರಿಗೆ ಅಷ್ಟೇನು ಶುಭ ಸಮಯ ಅಲ್ಲ. ಜೂನ್ 5ರ ನಂತರ ಅದೆಲ್ಲ ಉತ್ತಮ ಫಲಗಳನ್ನು ಕೊಡುತ್ತೆ. ಅಲ್ಲಿಯ ತನಕ ಲಕ್ಷ್ಮೀ ನರಸಿಂಹ ಮತ್ತು ದುರ್ಗಾ ಪರಮೇಶ್ವರಿ ಆರಾಧನೆ ಮಾಡುವಂಥದ್ದು ಮೀನರಾಶಿಯವರಿಗೆ ಅತ್ಯಂತ ಅವಶ್ಯಕವಾಗಿದೆ. ಇದು ಇನ್ನೊಂದು 3 ತಿಂಗಳ ಕಾಲ ಈ ಪರಿಹಾರಗಳನ್ನು ಖಂಡಿತವಾಗ್ಲೂ ಮುಂದುವರಿಸ್ಕೊಳ್ತಾ ಬರೋದು ಉತ್ತಮವಾಗುತ್ತೆ. ಯಾವುದೇ ಶತ್ರುಬಾಧೆಗಳಿರೋದಿಲ್ಲ. ಖಂಡಿತ ಪಾರ್ಟ್ನರ್ಶಿಪ್ ಅಥವಾ ವ್ಯವಹಾರ, ಬಿಸ್ನೆಸ್ ಚೆನ್ನಾಗೇ ನಡೆಯುತ್ತೆ. ವಾಗ್ವಾದಗಳನ್ನು ಉದ್ಯೋಗ ಅಥವಾ ಕುಟುಂಬ ಕ್ಷೇತ್ರಗಳಲ್ಲಿ ಖಂಡಿತ ಮಾಡಬೇಡಿ. ವಿವಾಹದ ಅಂಚಿನಲ್ಲಿರುವಂಥವರಿಗೆ ಅಷ್ಟೇನು ಶುಭ ಸಮಯ ಅಲ್ಲ. ಕುಜದೋಷ ಅನ್ನುವಂಥದ್ದು ಸ್ವಲ್ಪ ಜಾಸ್ತಿ ಕೆಲಸ ಮಾಡುತ್ತೆ. ಜೊತೆಗೆ ಕಾಳಸರ್ಪ ದೋಷ, ಜೊತೆಗೆ ಕುಜ ಮತ್ತು ರಾಹುವಿನ ಸಂಚಾರ, ಈ ಎಲ್ಲ ಕಾಂಬಿನೇಷನ್ಗಳು ಸ್ವಲ್ಪ ನೆಗೆಟಿವಲ್ಲಿರುತ್ತೆ. ಅಷ್ಟಮಾಧಿಪತಿ ಶುಕ್ರ ವ್ಯಯಭಾವದಲ್ಲಿದ್ದಾನೆ. ಇನ್ನೊಂದು 3 ತಿಂಗಳ ಸಮಯ ಏನಿದೆ, ಮೀನರಾಶಿಯವರು ಯಾವುದೇ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡದೇ ಇದ್ದರೆ ತುಂಬ ಒಳ್ಳೆಯದು. ಮಾಡಿದರೆ ಅದರಿಂದ ಧನವ್ಯಯ ಆಗುತ್ತೆ. ನೀವು ಅದನ್ನು ರಿಟರ್ನ್ ಪಡೆಯೋದಕ್ಕೂ ತುಂಬ ವಿಳಂಬ ಆಗಿಬಿಡುತ್ತೆ. ಭಾಗ್ಯಾಧಿಪತಿಯಾದಂತಹ ಕುಜ ವ್ಯಯಭಾವದಲ್ಲಿರ್ತಾನೆ. ಸ್ವಲ್ಪ ಪಿತೃವಿನ ಆರೋಗ್ಯದಲ್ಲಿ ಏರುಪೇರುಗಳು. ಫೆಬ್ರವರಿ 23ರ ನಂತರದಲ್ಲಿ ಪಿತೃವಿನ ಆರೋಗ್ಯದ ಬಗ್ಗೆ ಗಮನ ಕೊಡುವಂಥದ್ದು ಮೀನರಾಶಿಯವರಿಗೆ ಅತ್ಯಂತ ಅವಶ್ಯಕವಾಗಿರುತ್ತೆ. ಕರ್ಮ ಉದ್ಯೋಗ ಕ್ಷೇತ್ರದ ಮೇಲೆ ಗುರುದೃಷ್ಟಿ ಇದೆ. ಗುರು ಅದನ್ನು ಖಂಡಿತವಾಗಲೂ ಶುಭ ಮಾಡ್ತಾನೆ. ಮೀನರಾಶಿಯವರಿಗೆ ಒಂದು ಸ್ಟೇಬಲ್ ಆಗಿರೋದು ಅಂದರೆ ಗುರು ಉದ್ಯೋಗ ಕ್ಷೇತ್ರವನ್ನು ನೋಡ್ತಾ ಇದ್ದಾನೆ. ಸೊ ಅನವಶ್ಯಕ ಈ 1.5-2 ತಿಂಗಳ ಸಮಯ ಏನಿದೆ, ಫೆಬ್ರವರಿ 23ರಿಂದ ಉದ್ಯೋಗ ಕ್ಷೇತ್ರದಲ್ಲಿ ಸ್ವಲ್ಪ ವಾಗ್ವಾದಗಳನ್ನು ಮಾಡಿಕೊಳ್ಳದೆ ಇರೋದು 100ಕ್ಕೆ 100 ಅವಶ್ಯಕತೆ ಇರುವಂತಹ ವಿಚಾರ ಮೀನರಾಶಿಯವರಿಗೆ. ಏಕಾದಶ ಲಾಭಸ್ಥಾನಾಧಿಪತಿ ಶನಿ ಜನ್ಮದಲ್ಲೇ ಇದ್ದಾನೆ. 7.5 ಪ್ರಭಾವ ಸ್ವಲ್ಪ ಮಾನಸಿಕವಾಗಿ ಖಿನ್ನತೆಗಳನ್ನು ಕೊಡುತ್ತೆ. ದಾಂಪತ್ಯ ಜೀವನದಲ್ಲಿ ವೈಮನಸ್ಯಗಳನ್ನು ಸೃಷ್ಟಿ ಮಾಡೋದಕ್ಕೆ ಇದು ಕಾರಣ ಆಗುತ್ತೆ. ಆರೋಗ್ಯದಲ್ಲೂ ಕೂಡ ಏರುಪೇರುಗಳನ್ನು ನೋಡ್ತೀರ. ಸೊ ದಂಪತಿಗಳ ನಡುವೆ ವಾಗ್ವಾದಗಳನ್ನು ಮಾಡಿಕೊಳ್ಳದೆ ಇದ್ದರೆ ಒಳ್ಳೆಯದು. ಏಕೆಂದರೆ 7.5 ಅದರಲ್ಲೂ ಕೂಡ ಯಾರ್ಯಾರಿಗೆ ಶುಕ್ರ ದಶೆ ನಡೀತಾ ಇದೆ, ಪರ್ಟಿಕ್ಯುಲರಾಗಿ ವೈವಾಹಿಕ ಜೀವನದ ಸಮಸ್ಯೆಗಳು ಮೀನರಾಶಿಯವರಿಗೆ ಸ್ವಲ್ಪ ಜಾಸ್ತಿ ಆಗುತ್ತೆ. ಇದನ್ನು ಅವಾಯ್ಡ್ ಮಾಡ್ಕೊಳ್ಳೋದಕ್ಕೆ ದುರ್ಗಾ ಪರಮೇಶ್ವರಿ ಆರಾಧನೆ ಮಾಡಿ ಖಂಡಿತ ಅದು ಒಂದು ಅನುಕೂಲದ ಸ್ಥಿತಿಗೆ ಬರುತ್ತೆ. ಸೊ ಇದು ಮೀನರಾಶಿಯವರಿಗೆ ನಡೀತಾ ಇದೆ ಅಂತ ಹೇಳುವಂಥದ್ದಲ್ಲ. ಎಲ್ಲ ರಾಶಿಯವರು ಈ ರೀತಿಯ ಗ್ರಹಗತಿಗಳು ಬಂದಾಗ ಅದರ ಸಮಸ್ಯೆಗಳನ್ನು ಎಲ್ಲರೂ ಕೂಡ ನೋಡಿರ್ತಾರೆ. ಸೊ ಪರ್ಟಿಕ್ಯುಲರಾಗಿ ಮೀನರಾಶಿಯವರಿಗೆ ಇದು ಅಪ್ಲೈ ಆಗುವಂತಹ ಸಮಯ. ಇದನ್ನು ಅವಾಯ್ಡ್ ಮಾಡ್ಕೊಳ್ಳೋದಕ್ಕೆ 2 ಪರಿಹಾರಗಳು ಅತ್ಯಂತ ಅವಶ್ಯಕ. ಒಂದು ಲಕ್ಷ್ಮೀ ನರಸಿಂಹ, ಇನ್ನೊಂದು ದುರ್ಗಾ ಪರಮೇಶ್ವರಿ. ಜೊತೆಯಲ್ಲಿ 7.5 ಪ್ರಭಾವಗಳಿಗಾಗಿ ಈ 15ನೇ ತಾರೀಕು ಬರುವ ಮಹಾಶಿವರಾತ್ರಿಯ ದಿನ ಈಶ್ವರನ ಆರಾಧನೆ ಮಾಡಿ ಖಂಡಿತ ಶುಭ ಫಲಗಳನ್ನು ಕಾಣ್ತೀರಾ. ವ್ಯಯ ಮೋಕ್ಷ ಸ್ಥಾನದಲ್ಲಿ 5 ಗ್ರಹಗಳು, ಜೊತೆಯಲ್ಲಿ ಕಾಳಸರ್ಪ ಯೋಗ. ಇದಕ್ಕೆ ಪರಿಹಾರ ಸೂಚನೆ ಮಾಡಿದ್ದೇನೆ, ಲಕ್ಷ್ಮೀ ನರಸಿಂಹ ಮತ್ತು ದುರ್ಗಾ ಪರಮೇಶ್ವರಿ. ಮೀನರಾಶಿಯವರಿಗೆ ಅತ್ಯಂತ ಅವಶ್ಯಕವಾಗಿರುವಂತಹ ಪರಿಹಾರ. ಈ ಒಂದು ಪರಿಸ್ಥಿತಿಗಳು ಮೀನರಾಶಿಯವರಿಗೆ ಇನ್ನೊಂದು 2-3 ತಿಂಗಳು ಇದೇ ರೀತಿ ನಡೀತಾ ಇರುತ್ತೆ. ಇದನ್ನು ಹಾಗಾಗಿಯೇ ಒಂದು ಸಣ್ಣ ಪ್ರಮಾಣದ ಪರಿಹಾರಗಳನ್ನು ಮಾಡಿಕೊಂಡ್ರೆ ಇದನ್ನು ಅವಾಯ್ಡ್ ಮಾಡೋದಕ್ಕೆ ತುಂಬ ಅನುಕೂಲ ಆಗುತ್ತೆ. ಯಾವುದೇ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡಬೇಡಿ. ಕುಟುಂಬ ಅಥವಾ ಉದ್ಯೋಗ ಕ್ಷೇತ್ರದಲ್ಲಿ ಕಿರಿಕಿರಿಗಳನ್ನು ಮಾಡಿಕೊಳ್ಬೇಡಿ. ವಾಗ್ವಾದಗಳನ್ನು ಖಂಡಿತ ಅವಾಯ್ಡ್ ಮಾಡಿ. ಕಾಳಸರ್ಪ ಯೋಗದ ಜೊತೆಗೆ ಪಂಚಗ್ರಹ ಯೋಗ 12ನೇ ಮನೆಯಲ್ಲಾಗುವಂಥದ್ದು ಮೀನಲಗ್ನ ಮೀನರಾಶಿಯವರಿಗೆ ಹಣಕಾಸು, ಕೌಟುಂಬಿಕ ಕಲಹ, ದಾಂಪತ್ಯ ಜೀವನದಲ್ಲಿ ನಿಷ್ಠುರಗಳು, ಉದ್ಯೋಗ ಕ್ಷೇತ್ರದಲ್ಲಿ ಕಿರಿಕಿರಿ, ಇದಿಷ್ಟನ್ನು ಅವಾಯ್ಡ್ ಮಾಡೋದಕ್ಕೆ ಲಕ್ಷ್ಮೀ ನರಸಿಂಹ ಮತ್ತು ದುರ್ಗಾ ಪರಮೇಶ್ವರಿ ಆರಾಧನೆ ಮಾಡಿದರೆ ಖಂಡಿತ ಶುಭ ಆಗುತ್ತೆ.
ಎಲ್ಲ ನವಗ್ರಹಗಳು ಕೂಡ ಮೀನರಾಶಿಯವರಿಗೆ ಶುಭ ಫಲಗಳನ್ನೇ ಕೊಡಲಿ. ಶ್ರೀ ಶಾರದಾ ಪರಮೇಶ್ವರಿಯ ಸಂಪೂರ್ಣ ಅನುಗ್ರಹ ಎಲ್ಲ ನನ್ನ ವೀಕ್ಷಕ ಬಂಧುಗಳ ಮೇಲಿರಲಿ. ಶುಭವಾಗಲಿ ವೀಕ್ಷಕರೇ.